ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಅಸ್ವಸ್ಥರಾಗಿದ್ದಾರೆ. ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಅವರು ಸುಸ್ತಾಗಿರುವ ರೀತಿಯಲ್ಲಿ ಕಂಡು ಬಂದಿದ್ದಾರೆ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಅಸ್ವಸ್ಥರಾಗಿದ್ದಾರೆ. ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ ತೀವ್ರ ಅಸ್ವಸ್ಥತೆಯಿಂದ ಅವರು ಕಂಡು ಬಂದರು. ಶಿವಮೊಗ್ಗದ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗಿದ್ದಾರೆ. ಇನ್ನು ಅಸ್ವಸ್ಥರಾಗಿದ್ದಂತಹ ಕಾಗೋಡು ತಿಮ್ಮಪ್ಪ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಇವತ್ತಿನಿಂದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಇದರ ನಡುವೆ ಜಾತ್ರೆಯ ಮೊದಲ ದಿನ ದೇವಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ತೀವ್ರ ಅಸ್ವಸ್ಥರಾಗಿದ್ದಾರೆ. ನೋಡಿ, ಅವರಿಗೆ 93 ವರ್ಷ ವೀಕ್ಷಕರ ವಯಸ್ಸು, 93 ವರ್ಷ. ಸೀನಿಯರ್ ಲೀಡರ್, ಸಕ್ರಿಯ ರಾಜಕಾರಣದಿಂದ ಅವರು ಈಗ ಹೊರಗಡೆ ಇದ್ದಾರೆ. ಸಕ್ರಿಯ ರಾಜಕಾರಣದಿಂದ ಅವರು ರಿಟೈರ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿಯಾದಂಥ ರಾಜಕೀಯ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸಾಕು ನನಗೆ ರಾಜಕಾರಣ ಅಂತ ಹೇಳಿ ಅವರು ಮನೆಯಲ್ಲಿ ರೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ತುಂಬ ವಯಸ್ಸಾಗಿದೆ, 93 ವರ್ಷ. ಸೀನಿಯರ್ ಲೀಡರ್. ಶಿವಮೊಗ್ಗ ಮತ್ತು ಸಾಗರ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯ ಮೈಲ್ ಸ್ಟೋನನ್ನು ನೆಟ್ಟಿರ್ತಕ್ಕಂಥ ಸ್ಟ್ರಾಂಗ್ ಲೀಡರ್ ಕಾಗೋಡು ತಿಮ್ಮಪ್ಪ ಅವರು. 93 ವರ್ಷ. ಸಹಜವಾಗಿ ವಯೋಸಹಜವಾಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರುತ್ತೆ. ಬಿ ಪಿಯಲ್ಲಿ ಬಹುಶಃ ಏನಾದರೂ ಏರಿಳಿತ ಏನಾದರೂ ಆಗಿರಬಹುದು. ಸೊ ಹಾಗಾಗಿ ಅವ್ರಿಗೆ ಸುಸ್ತಾದಂಥ ಹಿನ್ನೆಲೆಯಲ್ಲಿ ಇಮಿಡಿಯೇಟಾಗಿ ಆಸ್ಪತ್ರೆಗೆ ದಾಖಲಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ದೇವರ ದಯೆ, ಆದಷ್ಟು ಬೇಗ ಅವರು ಗುಣಮುಖರಾಗಲಿ, ಚೇತರಿಸ್ಕೊಳ್ಳಿ ಅನ್ನುವಂಥದ್ದು ದೇವರ ಆಶೀರ್ವಾದದಿಂದ ಅವರು ಇನ್ನಷ್ಟು ದಿನಗಳ ಕಾಲ ನಮ್ಮ ಜೊತೆಗೆ ಇರಬೇಕು ಮತ್ತು ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿಯಾಗಿ ಮಾರ್ಗಸೂಚಿಯಾಗಿ ಅವರು ನಮ್ಮ ಜೊತೆಗೆ ಇರಬೇಕು ಅನ್ನುವ ಆಸೆಯನ್ನು ಅಭಿಮಾನಿಗಳು, ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. 21ನೇ ಸ್ಪೀಕರ್ ಆಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರು. ಹೀಗಾಗಿ ಕಾಗೋಡು ತಿಮ್ಮಪ್ಪ ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವರ ನಾಲೆಡ್ಜ್ ಇದೆಯಲ್ಲ, ಅದು ಶೇರ್ ಆಗಬೇಕು ಇನ್ನಷ್ಟು. ಸೊ ಹಾಗಾಗಿ ಕಾಗೋಡು ತಿಮ್ಮಪ್ಪ ಅವರು ಆದಷ್ಟು ಬೇಗ ಗುಣಮುಖರಾಗಲಿ, ಚೇತರಿಸ್ಕೊಳ್ಳಿ ಅಂತ ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಆಶಿಸೋಣ ಮತ್ತು ಪ್ರಾರ್ಥನೆ ಮಾಡೋಣ.